ನಮಸ್ಕಾರ ಸ್ನೇಹಿತರೆ. ಟೀಮ್ ಇಂಡಿಯಾಗೆ ಸಿಕ್ಕಿದರು ರೋಹಿತ್ ಶರ್ಮಾ ಹಾಗೂ ಯುವರಾಜ್ ಸಿಂಗ್ ಗಿಂತಲೂ ಅಪಾಯಕಾರಿ ಆಟಗಾರ. ಒಂದೇ ದಿನದಲ್ಲಿ 400 ರನ್ ಬಾರಿಸಿ ಮುರಿದರು 50 ವರ್ಷಗಳ ಹಳೆಯ ದಾಖಲೆ. ಹಾಗಾದ್ರೆ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಈ ಯುವ ಆಟಗಾರ ಯಾರು ಗೊತ್ತಾ? ಈ ಆಟಗಾರನ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಕ್ರಿಕೆಟ್ ಲೋಕದ ಅತ್ಯುತ್ತಮ ಆಟಗಾರ ಯಾರು ಅಥವಾ ನಿಮ್ಮ ಫೇವರೇಟ್ ಆಟಗಾರ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಮುಖ್ಯ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಟೀಮ್ ಇಂಡಿಯಾವು ಈಗಾಗಲೇ ಅಫ್ಘಾನಿಸ್ತಾನ ವಿರುದ್ಧ ನಡೆದ 3 ಪಂದ್ಯಗಳ T20 ಸರಣಿಯನ್ನ ಭರ್ಜರಿಯಾಗಿ 3-0 ಅಂತರದಿಂದ ಸುಲಭವಾಗಿ ಗೆದ್ದುಕೊಂಡಿದೆ. ಆದ್ರೆ ಇದೀಗ ಹೀಗಿರುವಾಗಲೇ ಟೀಮ್ ಇಂಡಿಯಾಗೆ ಯುವರಾಜ್ ಸಿಂಗ್ ಹಾಗೂ ರೋಹಿತ್ ಶರ್ಮಾಗಿಂತಲೂ ಅಪಾಯಕಾರಿ ಆಟಗಾರರೊಬ್ಬರು ಸಿಕ್ಕಿದ್ದಾರೆ. ಅಷ್ಟಕ್ಕೂ ಆ ಯುವ ಆಟಗಾರ ಯಾರು ಅಂತ ನೋಡುವುದಾದ್ರೆ ಆ ಆಟಗಾರನ ಹೆಸರು ಪ್ರಖರ್ ಚತುರ್ವೇದಿ. ಅಲ್ಲದೆ ಇವರು ನಮ್ಮ ಕರ್ನಾಟಕದವರು ಎನ್ನುವುದು ಇಲ್ಲಿ ಗಮನಾರ್ಹದ ಸಂಗತಿಯಾಗಿದೆ ಸ್ನೇಹಿತರೆ. ಹೌದು, ಬೆಂಗಳೂರಿನ KSCA ಮೈದಾನದಲ್ಲಿ ನಡೆದ ಕರ್ನಾಟಕ ಹಾಗೂ ಮುಂಬೈ ನಡುವಿನ ಕೋಚ್ ಬಿಹಾರ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಕರ್ನಾಟಕದ ಆರಂಭಿಕ ಆಟಗಾರ ಪ್ರಖರ್ ಚತುರ್ವೇದಿರವರು ಏಕಾಂಗಿಯಾಗಿ 400ಕ್ಕೂ ಹೆಚ್ಚು ರನ್ ಗಳಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಇತಿಹಾಸದಲ್ಲಿ ಇಲ್ಲಿವರೆಗೂ ಆಡಿದ ಫೈನಲ್ ಪಂದ್ಯದಲ್ಲಿ 400ಕ್ಕೂ ಅಧಿಕ ರನ್ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 380 ರನ್ ಕಲೆ ಹಾಕಿತು. ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಕರ್ನಾಟಕ ತಂಡ ಪ್ರಖರ್ ಚತುರ್ವೇದಿರವರ 404 ಹಾಗೂ ಹರ್ಷಲ್ ಧಮಾನಿರವರ 169 ರನ್ಗಳ ಧಮೇಕದಾರ್ ಇನ್ನಿಂಗ್ಸ್ ನೆರವಿನಿಂದ ಮೊದಲ ದಿನದಾಟದ ಅಂತ್ಯಕ್ಕೆ 8 ವಿಕೆಟ್ ಕಳೆದುಕೊಂಡು 899 ರನ್ ಕಲೆ ಹಾಕಿತು. ಅಂತಿಮವಾಗಿ ಫೈನಲ್ ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿತು. ಮೊದಲ ಇನ್ನಿಂಗ್ಸ್ ಮುನ್ನಡೆಯ ಆಧಾರದ ಮೇಲೆ ಕರ್ನಾಟಕ ತಂಡವನ್ನ ಚಾಂಪಿಯನ್ ಅಂತ ಘೋಷಿಸಲಾಯಿತು ಸ್ನೇಹಿತರೆ. ಇನ್ನು ಈ ಒಂದು ಪಂದ್ಯದಲ್ಲಿ ಪ್ರಖರ್ ಚತುರ್ವೇದಿರವರು 638 ಎಸೆತಗಳನ್ನ ಅಂದ್ರೆ ಬರೋಬ್ಬರಿ 106 ಓವರ್ಗಳನ್ನ ಎದುರಿಸಿ 46 ಬೌಂಡರಿ ಹಾಗೂ 3 ಸಿಕ್ಸರ್ಗಳ ಒಳಗೊಂಡಂತೆ ಅಜೇಯ 404 ರನ್ ಗಳಿಸಿದರು. ಕರ್ನಾಟಕ ತಂಡದ ಪರ ಆರಂಭಿಕನಾಗಿ ಕಣಕ್ಕಿಳಿದ ಪ್ರಖರ್ ಚತುರ್ವೇದಿ ಇಡೀ ಇನ್ನಿಂಗ್ಸ್ ಆಡಿದ್ದಲ್ಲದೆ ಕೊನೆಯವರೆಗೂ ಅಜೇಯರಾಗಿ ಉಳಿದಿರುವುದು ಇಲ್ಲಿ ಗಮನಾರ್ಹದ ಅಂಶವಾಗಿದೆ ಸ್ನೇಹಿತರೆ. ಬಂಧುಗಳೇ, ನಿಮಗೆ ಏನು ಅನಿಸುತ್ತದೆ? ಇಂತಹ ಯುವ ಆಟಗಾರರನ್ನ ಟೀಮ್ ಇಂಡಿಯಾದಲ್ಲಿ ಮುಂದಿನ ದಿನಗಳಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.